ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ್ ಅಂದರೆ ಸಾಕಷ್ಟು ವಿವಾದಗಳಿಗೆ ಹೆಸರಾದಂಥವರು. ಇದೀಗ ಮತ್ತೆ ರಾಜ್ಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಬಳಿಕ ಪರಮೇಶ್ವರ್ ನಾಯ್ಕ್ ಅವರ ಹೆಸರು ಮತ್ತೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಬಾರಿ ಮತ್ತೆ ಅಧಿಕಾರವನ್ನು ದುರುಪಡಿಸಿಕೊಂಡಿರತಕ್ಕಂಥ ಗಂಭೀರವಾದಂಥ ಆರೋಪ ಪರಮೇಶ್ವರ್ ನಾಯ್ಕ್ ಅವರ ಮೇಲೆ ಬಂದಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಹೂವಿನಡಗಲಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣ ನಾಯ್ಕ್ ಅವರಿದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ಪರಮೇಶ್ವರ್ ನಾಯ್ಕ್ ಅವರು ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು, ಆದರೆ ಅವರು ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕರೆದು ಸಭೆ ಮಾಡ್ತಾ ಇರುವಂಥ ವಿಚಾರ ಬಂದಿರುವಂಥದ್ದು. ಏನು ಹೇಳ್ತೀರಾ? ನೋಡಿ, ಅದರ ಸಂಬಂಧ ನಾನು ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ DPR ಸೆಕ್ರೆಟರಿ ಜಗದೀಶ್ ಅವರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಈ ರೀತಿಯ ನಾನು ಸ್ಥಳೀಯ ಶಾಸಕನಾಗಿದ್ದು ನನ್ನ ಗಮನಕ್ಕೆ ಬರದೆ ನನಗೆ ಯಾವುದೇ ರೀತಿ ಆಹ್ವಾನಗಳಿಲ್ಲದೆ ಸಭೆ ಮಾಡಿದ್ದು ಕಾನೂನು ಬಾಹಿರ. ಹಿಂಗೆಲ್ಲ ಮಾಡಬಾರ್ದು. ಅವರಿಗೆ ಅಷ್ಟು ಕಾಳಜಿ ಏನಾರು ಇದ್ದಿದ್ರೆ ಅಧಿಕಾರಿಗಳ ಹತ್ರ ಅವರೇ ಹೋಗಿ ಏನು ಸಮಸ್ಯೆ ಇದೆ ಅಂತೇಳಿ ಸಮಸ್ಯೆ ತಿಳ್ಕೊಬೇಕು. ಸರ್ಕಾರ ಇದೆ, ಅವ್ರ ಮಂತ್ರಿ ಹತ್ರ ಹೋಗಬೇಕು. ಅವ್ರು ತಂದಂಥ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ ಅಂದರೆ ಅವ್ರನ್ನ ಬದಲಾವಣೆ ಮಾಡಬೇಕು. ಅದನ್ನು ಬಿಟ್ಟು ಒಬ್ಬ ಉಸ್ತುವಾರಿ ಸಚಿವ ಹೇಗೆ ಸಭೆ ಮಾಡ್ತಾನೆ, ನೀರಾವರಿ ಇಲಾಖೆ ಸಚಿವ ಹೇಗೆ ಸಭೆ ಮಾಡ್ತಾನೆ, ಆ ರೀತಿ ಅವರು ಪತ್ರ ಬರೆದು ಸಭೆ ಕರೆದು ಅದರಲ್ಲಿ ಪಕ್ಕದಾಗೆ ಅವರ ಹಿಂಬಾಲಕನೆಲ್ಲ ಕುಂದಿರಿಸ್ಕೊಂಡು ಅವ್ರ ಮುಂದೆ ಅವಾಚ್ಯ ಶಬ್ದಗಳಿಂದ ಆ ಅಧಿಕಾರಿಗಳನ್ನ ಬೈದು ಆಗಸ್ಟ್ ತಿಂಗಳಲ್ಲಿ ಇದು ಆಗಿತ್ತು. ನಾವು ಜುಲೈ ತಿಂಗಳಲ್ಲೇ ಎಲ್ಲ ಪಂಪ್ಗಳು ಮೋಟ್ರ್ಗಳು ಆನ್ ಮಾಡಿದ್ದೀವಿ. ಎಲ್ಲ ಕಡೆ ಯಾವ ರೀತಿ ಹೋದ ವರ್ಷ ಯಾವ ರೀತಿ ನೀರು ತುಂಬ್ತಾಯಿತ್ತು ಅದರಲ್ಲಿ ತುಂಬ್ತಾ ಇದ್ವಿ. ಇವತ್ತು ಭೀಕರ ಬರಗಾಲದಿಂದ ಇವತ್ತು ರೈತರು ತತ್ತರಿಸಿ ಹೋಗಿದ್ದಾರೆ. ಅವರ ಕಾಲುವೆಗಳ ಮೂಲಕ ಅವರಿಗೆ ಹೊಲಗಳಿಗೆ ಹಾಯಿಸ್ಲಿಕ್ಕೆಲ್ಲ ಬಿಟ್ಟಿದ್ವಿ. ಹಾಗಾಗಿ ಇದು ಕೆರೆಗಳಿಗೆ ತುಂಬಲಿಕ್ಕೆ ಈಗೀಗ ಸ್ಟಾರ್ಟ್ ಆಗಿದೆ, ಆಗ್ತವೆ. ಅದಕ್ಕೆ ನನ್ನ ಜವಾಬ್ದಾರಿ ಇದೆ. ನಾನು ಈ ಹಿಂದೆ ಎಲ್ಲಿ ಪೈಪ್ಲೈನ್ ಹೊಡೆದು ಹೋದಾಗ ಯಾವ ರೈತನ ಹೊಲದಲ್ಲಿ ನೀರು ನಿಂತು ಆ ಬೆಳೆ ಹಾನಿ ಆಗುತ್ತೆ ಅಲ್ಲಿ JCB ಹೋಗಿ ಕುಣಿ ತೊಡುವಾಗ ಪೈಪ್ಲೈನ್ನ ಲೀಕೇಜ್ ಅರೆಸ್ಟ್ ಮಾಡೋಕ್ಕೆ ಕುಣಿ ತೆಗಿಯೋಕ್ಕಂತ ಹೋದಾಗ ಎಷ್ಟೆಷ್ಟು ಹಾನಿ ಆಗುತ್ತೆ ಕೈಯಿಂದ ದುಡ್ಡು ಕೊಟ್ಟಿದ್ದೀನಿ ನಾನು. ನಮಗೆ ಕಾಳಜಿ ಇದೆ, ನಾವು ಕೂಡ ರೈತನ ಮಗ. ಹಾಗಾಗಿ ಅವರು ಜನರ ಮುಂದೆ ಏನೋ ಒಂದು ಶೋ ಮಾಡ್ಕೊಳ್ಳಿಕ್ಕೆ ಯಾರೋ ಒಬ್ಬನ ಕಡೆಯಿಂದ ವಿಡಿಯೋ ಮಾಡಿಸಿ ಅವರು ಈಗ ಅವರಿಗೆ ಸಭೆ ಮಾಡೋದಿತ್ತಂತಂದರೆ ವಿಡಿಯೋ ಮಾಡಿಸಿ ಯೂಟ್ಯೂಬ್ಗಳಿಗೆ ಹಾಕಕ್ಕೆ ಫಸ್ಟು ಕಾನೂನು ಬಾಹಿರ. ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿ ಗ್ಯಾರಂಟಿ ಸಮಿತಿಗೆ ಸಂಬಂಧಪಟ್ಟಂಥ ಎಲ್ಲ ಅವರು ಸಭೆಗಳು ನಡೆಸ್ಕೊಳ್ಳಿ, ಆ ಇಲಾಖೆಗಳು ರಿವ್ಯೂ ಮಾಡ್ಕೊಳ್ಳಿ. ನಾನು ಕೂಡ ಪ್ರಜಾಸೇವೆ ಇಲಾಖೆ ಹೋಗಿ ಅವ್ರ ಕರ್ತವ್ಯಗಳು ಏನಂತೇಳಿ ತೊಗೊಂಡ್ಬಂದೆ. ಅನುಷ್ಠಾನ ಮಾಡೋದಲ್ಲಿ ಎಫೆಕ್ಟಿವ್ ಅನುಷ್ಠಾನ ಮಾಡೋಕ್ಕೆ ಏನು ಬೇಕೆಲ್ಲ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಗ್ಯಾರಂಟಿ ಸಮಿತಿ ಪಂಚ ಗ್ಯಾರಂಟಿಗಳ ಇಲಾಖೆಗಳನ್ನು ಬಿಟ್ಟು ಇತರೆ ಇಲಾಖೆಗಳ ಅಧಿಕಾರಿಗೆಲ್ಲ ಕರೆಯೋದು, ಮೀಟಿಂಗ್ ಮಾಡೋದು. ಹಾಗಾಗಿ ನಾನು ಫಸ್ಟ್ ಆ ಅಧಿಕಾರಿಗಳಿಗೆಲ್ಲ ಕಾನೂನು ಕ್ರಮ ತಗೊಳ್ರಿ, ಎಸ್ಕಾರ್ಟ್ ಕೊಟ್ಟಂಥ ಅಧಿಕಾರಿ ಕಾನೂನು ಕ್ರಮ ತಗೊಳ್ರಿ. ಮತ್ತು ನಾನು ಅವ್ರ ಮೇಲೆ ಹಕ್ಕುಚ್ಯುತಿ ಕೂಡ ನಾನು ಸೋಮವಾರ ಮಂಡನೆ ಮಾಡ್ತಾಯಿದ್ದೀನಿ. ಅಂದರೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತೇಳಿ ಸದನದಲ್ಲಿ ಏನಾದರೂ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ? ನಾನು ಆಲ್ರೆಡಿ ಮಾನ್ಯ DPR ಮಿನಿಸ್ಟ್ರಿಗೆ ಅಂದರೆ ನಮ್ಮ ಮುಖ್ಯಮಂತ್ರಿಯವರೇ ಬರ್ತಾರೆ, ಅವ್ರಿಗೆ ಕ್ವಶನ್ ಕೇಳಿದ್ದೀನಿ ಸದನದಲ್ಲಿ. ನನ್ನ ಹತ್ರ ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ ರೆಕಾರ್ಡ್ಸನ್ನು ಕೊಟ್ಟು ಕ್ವಶನ್ ಕೇಳ್ತೀನಿ. ಅವರಿಂದ ಯಾವ ರೀತಿ ಉತ್ತರ ಬರುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೀನಿ. ಜೊತೆಯಲ್ಲಿ ಸೋಮವಾರ ಸ್ಪೀಕರ್ ಅವರಿಗೆ ನನಗೇನು ನನ್ನ ಹಕ್ಕುಗಳಿಗೇನು ಚ್ಯುತಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ವಹಿಸಿ ಅಂತೇಳಿ ಪತ್ರ ಕೊಡ್ತಾ ಇದ್ದೀನಿ. ಹಿಂದೆ ಪರಮೇಶ್ವರ್ ನಾಯ್ಕ್ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿರುವಂಥದ್ದು, ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದರು. ಈಗಲೂ ಸಹ ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಬಳಿಕವೂ ಸಹ ಅದೇ ವರ್ತನೆ ಮುಂದುವರೆದಿದೆ ಅಂತೀರಾ? ಇವತ್ತು ನನ್ನ ಕ್ಷೇತ್ರದಲ್ಲಿ ಯಾವೊಬ್ಬ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾವ ರೀತಿ ದರ್ಪ ದೌರ್ಜನ್ಯಗಳು ಮಾಡ್ತಾರಂತಂದರೆ ಅನುಪಮ ಶೆಣ ಕೇಸಲ್ಲಿ ತಾವು ನೋಡಿದಿರಿ, ತಾವು ಕೂಡ ಭಾಳಷ್ಟು ಆ ಸುದ್ದಿ ಮಾಡಿದಿರಿ. ಇವತ್ತು ಈ ರೀತಿಯ ವಾತಾವರಣ ನಿರ್ಮಿಸಿದರೆ ಒಂದು ಎಲ್ಲ ಅಧಿಕಾರಿಗಳು ಅಂದರೆ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇರ್ತವೆ ಎಲ್ಲ ಅಧಿಕಾರಿಗಳು ಬರಲಾರ ರೀತಿಯಿಂದ ನೋಡ್ಕೊಳ್ತಾರೆ. ಬಂಧಿತ ಅಧಿಕಾರಿಗಳನ್ನ ಈ ರೀತಿ ದರ್ಪ ದೌರ್ಜನ್ಯದಿಂದ ಅವ್ರ ಮೇಲೆ ಪ್ರಭಾವ ಮಾಡಿದರೆ ಹೇಗೆ ಅವರು ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ರೀತಿಯಿಂದ ಅಲ್ಲಿ ಜನ ಸೇವೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲ ಅಧಿಕಾರಿಗಳನ್ನ ಹೆದರ್ಸೋದು, ಮೀಟಿಂಗ್ ಕರೆಯೋದು, ಎಸ್ಗಾಡ್ ಕೊಡಿಲ್ಲ ಅಂದರೆ ನಿಮ್ಗೆ ಹಿಂಗೆ ಮಾಡ್ತೀನಿ. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಬೀಳಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಹೇಳೋರು ಕೇಳೋರು ಯಾರಿಲ್ವಾ? ನಾಳೆ ಇದನ್ನೇ ನಾನು ಕೇಳ್ತೀನಿ. ನಾಳೆ ಸದನದಲ್ಲಿ ಅವ್ರಿಗೆ ಯಾವ ಅಧಿಕಾರ ಇದೆ ಈ ಥರ ಸಭೆಗಳು ಮಾಡೋದು? ಯಾವ ಅಧಿಕಾರ ಇದೆ ಅವ್ರಿಗೆ 2-3 ಎಸ್ಕಾರ್ಟ್ ಕೊಡೋಕ್ಕೆ? ಇವತ್ತು ಸಚಿವರಿಗೆ ಕೂಡ ಕೊಟ್ಟಿಲ್ಲ. ಎಷ್ಟು ಸಚಿವರು ಇವತ್ತು ಯಾವುದು ಎಸ್ಕಾರ್ಟ್ ಗಿಸ್ಗಳಿದ್ದಂಗೆ ಓಡಾಡ್ತಿರ್ತಾರೆ.
ಸೊ ಇವ್ರಿಗೆ ಯಾಕೆ ಅಂತ ಯಾರಿಂದ ಬೆದರಿಕೆ? ಮೂರುವರೆ ವರ್ಷದ ಹಿಂದೆ ಅಂತೂ ಆರಾಮಾಗಿ ಓಡಾಡ್ತಿದ್ದ ಒಂದೇ ಗಾಡಿಯಲ್ಲಿ, ಯಾವಾಗಂತೂ ಬೆದರಿಕೆ ಇದ್ದಿದ್ದಿಲ್ಲ. ಈಗ ಉಪಾಧ್ಯಕ್ಷ ಆಗಿದ್ದ ತಕ್ಷಣ ಶೋ ಮಾಡೋದ? ಈ ರೀತಿ ಶೋ ಮಾಡಿ ಜನರಿಗೆ ಏನು ಉತ್ತರ ಕೊಡಬೇಕಂತೇಳಿ ಹೊರಟಿದ್ದಾರೆ ನನಗೂ ಗೊತ್ತಿಲ್ಲ. ನಾವು ಮೊದಲ ಬಾರಿಗೇನು ಶಾಸಕರಾಗಿದ್ದೀವಿ, ನಾವು ತಪ್ಪುಗಳು ಮಾಡಬೇಕು. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಅವರಿಗೆ ಈ ಕಾನೂನೇ ಅರಿವಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಅವ್ರು ಹಿರಿಯರು, ಅವ್ರು ನೋಡಿ ನಾವು ಕಲಿಬೇಕು. ಇವತ್ತು ನಮಗೆ ಮುಜುಗರ ಆಗ್ತಾಯಿದೆ, ಆ ರೀತಿ ಅವ್ರ ವರ್ತನೆ ಇರುತ್ತೆ. ಸೊ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ. ಪರಮೇಶ್ವರ್ ನಾಯ್ಕ ಅವರು ಸಹ ಹೂವಿನಡಗೆಯ ಮಾಜಿ ಶಾಸಕರುಗಳು ಸಹ ಹೌದು, ಸಚಿವರು ಸಹ ಹೌದು. ಅವ್ರಿಗೆ ಕ್ಷೇತ್ರದ ಮೇಲೆ ಪ್ರೀತಿ ಇರೋ ವಿಚಾರಕ್ಕೋಸ್ಕರ ಏನಾದ್ರು ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಕರೆದ್ರ ಅಂತ. ಈಗ ನಾನು ಮೊನ್ನೆ ನೋಡಿದೆ, ನಾನು ಕೂಡ ಮಾಹಿತಿ ತೊಗೊಂಡೆ. ಅವರ ಪಕ್ಷದ ಕಾರ್ಯಕರ್ತರನ್ನೆಲ್ಲರನ್ನ ಕೂಡಿಸಿ ಅಲ್ಲಿ ಜಾಕ್ವೆಲ್ ಹತ್ರ ಕಳಿಸಿ, ನಾವು ರೈತರು ನಾವಾಗಿ ಹೇಳಿದ್ದಕ್ಕೆ ಮೀಟಿಂಗ್ ತೊಗೊಂಡಿದ್ದಾರೆ ಅಂತೇಳಿ ಹೇಳಬೇಕು ಅಂತಂದ್ರು. ನನಗೆಲ್ಲ ಮಾಹಿತಿ, ನಾನು ಶಾಸಕ, ನನ್ನ ಮಾಹಿತಿ ಬರಲ್ವ? ಆಮೇಲೆ ನನಗೇನಂದ್ರೆ ಶೋ ನಾನು ಏನು ಶೋಕಿ ಲಾಲ ಅಂತೇಳಿ, ನಾನು ಶೋಕಿ ಲಾಲ ಅಂತೆ. ಸೊ ಹಾಗಾಗಿ ನನ್ನ ಇವತ್ತು ವೈಯಕ್ತಿಕ ದುಡ್ಡನ್ನು ಹೊಲದವ್ರಿಗೆ ಕೊಟ್ಟು ಸುಮಾರು 2 ವರ್ಷದಿಂದ ಮೇಂಟೆನೆನ್ಸ್ ಮಾಡೋರಿಗೆ ಪೇಮೆಂಟ್ ಆಗಿದ್ದಿಲ್ಲ. ಅವರು ವೆಲ್ಡಿಂಗ್ ಮಷಿನ್ಗಳಿಗೆಲ್ಲ ನಾನು ದುಡ್ಡು ಕೊಟ್ಟು, ನಮ್ಮ ಲೀಡರ್ಗಳು ಕೊಟ್ಟಿದ್ದಾರೆ ದುಡ್ಡು. ಸೊ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡು ನಾವು ಕೆರೆ ತುಂಬಿಸ್ತಾ ಇದ್ದಾರೆ. ಅದು ಇನ್ನೊಂದು, ಆ ಕೆರೆಗಳು ಹೇಗಾಗಿದ್ದಾವೆ ಅಂತಂದರೆ, ಒಂದು ಕೆರೆ ಇದೆ ಬನ್ನಿಕಲ್ ಕೆರೆ ಅಂತೇಳಿ. ಈಗ ಆ ಕೆರೆ ಹೊಳೆಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನು ಪೈಪ್ಲೈನ್ ಇವರು 34 ಕಿಲೋಮೀಟ್ರಿಂದ ತಂದಿದ್ದಾರೆ. ಈ ರೀತಿ ಅವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಮತ್ತು ಈಗ ಮೊನ್ನೆ ಬಂದು ಇಲ್ಲ 9 ಕಿಲೋಮೀಟ್ರಿಂದ ನಮಗೆ ಪೈಪ್ಲೈನ್ ಮಾಡಿಕೊಡಿದ್ದು ಮತ್ತೆ ಸರ್ಕಾರಕ್ಕೆ. ನಾನು ಕೇಳಿದೆ, ಅದಕ್ಕೆ ಸರ್ಕಾರ ಅಂದರೆ ಏನು ಆಟ ಆಡ್ತಾ ಇದ್ದೀರಾ ಅಂತೇಳಿ, ನಿಮಗೆ ಯಾವಾಗ ಹೆಂಗೆ ತಿಳಿತೈತಿ ಆ ರೀತಿ ಪೈಪ್ಲೈನ್ ಮಾಡಿಸ್ಕೊಳ್ತಾರೆ. ಅದಕ್ಕೆ ನಾನು ಅಂದರೆ ನಿಮ್ಮ ಅಧಿಕಾರಿಗೆ ಅದು ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ. ನಾನೇನಂತೀನಿ, ಈಗ ರೈತರು ಹೇಳಿದರು, ಅವ್ರು ಹೇಳಿದರು ಅಂತಂದರೆ, ರೈತರು ಹೇಳಿದರೆ ನೇರವಾಗಿ ಇವರು ಸಿಗೆ ಮಾತಾಡಲಿ, ಡಬ್ಲಿಗೆ ಮಾತಾಡಲಿ, ಎಸಿಗೆ ಮಾತಾಡಲಿಲ್ಲ, ನನಗೆ ಕರೀಲಿ, ಅಧಿಕಾರಿಗೆ ಹೇಳಲಿ, ಕರೀರಿ ಶಾಸಕರಿಗೆ, ನಾನು ಬರ್ತೀನಿ, ಅವರು ಬರಲಿ, ಏನು ಸಮಸ್ಯೆ ಇದೆ ಅಂತೇಳಿ ನೋಡೋಣ. ನನಗೂ ಖುಷಿ ಅಲ್ವಾ? ನಾನೀಗ 10-20 ಕೋಟಿ ಆ ಇಲಾಖೆಯಲ್ಲಿ ತೊಗೋಬೇಕಂತಂದ್ರೆ, ಈಗ ಒಂದು 20 ಕೋಟಿ ನಾನು ತರಿಸಿದ್ದೀನಿ. ಮೋಟ್ರ್ ಪಂಪ್ ಹಾಕಿದ್ದಾರೆ, ಅದಕ್ಕೆ ಅಡಿಷ್ನಲ್ ಇಲ್ಲ. ಮೋಟ್ರ್ ಸುಟ್ಟು ಹೋಯ್ತು ಅಂತಂದರೆ 15 ದಿನ 20 ದಿನ ಪಂಪ್ ಮಾಡೋಕ್ಕಾಗಲ್ಲ. ಇವತ್ತು ಹೊಳಿ ತುಂಬಿದೆ, ಇವತ್ತು ಕೆಲವು ಪಂಪ್ ಮೋಟ್ರ್ಗಳು ಸುಟ್ಟೋಗಿದ್ದಾವೆ. ಇವತ್ತು ಆ ಯೋಜನೆ ನಿಂತು ಹೋಗಿದೆ, ಅದನ್ನು ರಿಪೇರಿ ಮಾಡಿ ತಂದು ಹಾಕಬೇಕು. ಸೊ ಈ ರೀತಿ ಭಾಳಷ್ಟು ಪ್ರಾಬ್ಲಮ್ಗಳಿದ್ದಾವೆ. ಸೊ ಈ ರೀತಿ ಪ್ರಾಬ್ಲಮಲ್ಲಿ ಇವತ್ತಿಲ್ಲ ನಾಳೆ ಒಳ್ಳೆಯದಾಗುವಂತ ಅಂತೇಳಿ ನಾವು ಕೂಡ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆಲ್ಲ ಹೇಳಿದ್ದೀನಿ. ಆಮೇಲೆ ನಾನು CM ಸರಿ ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದೇ ಹೇಳಿದ್ದಾರೆ, ಸದನ ಮುಗಿದ ಮೇಲೆ ಏನೇನಿದೆ ಅಂತೇಳಿ ನೀವು ಅಧಿಕಾರಿಗೆ ಕೊಡಿ, ನಮ್ಮ ಬೋರ್ಡಿಗೆ ಕೊಡಿ, ನಾನು ಕೂಡ ನೋಡಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನಂತ ಈಗ ರೈತರಿಗೆ ಬೇಕಾದಂಥ ಸವಲತ್ತುಗಳು ಅದನ್ನು ಮಾಡಲಿಕ್ಕಂತಲೇ ನಾವಿದ್ದೀವಿ. ಅವ್ರಿಗೆ ಕಾಳಜಿ ಇದೆ ಅಂತಂತಂದರೆ ವಿಡಿಯೋ ಮಾಡಿಸೋದು, ಅದನ್ನು ಅಧಿಕಾರಿಗಳು ಬೈದಿದ್ದು ನಾನು ಹೆಂಗೆ ಬೈದಿದ್ದೀನಿ ಅಂತೇಳಿ ಜನರಿಗೆ ತೋರಿಸೋದು ಅವಶ್ಯಕತೆ ಇದೆಯಾ? ಸಣ್ಣ ಹುಡುಗರು ಮಾಡೋ ಕೆಲಸ. ಮೊನ್ನೆ ನಾನು ಇನ್ನೊಂದು ವಿಡಿಯೋ ನೋಡಿದೆ, ಆ ಶಾಫ್ಟ್ ಕಟ್ಟಾಗಿ ಮೋಟ್ರ್ ಪಂಪು 2 ಬಂದಾಗಿದೆ. ನಾನು ಆ ಮೇಂಟೆನೆನ್ಸ್ ಮಾಡೋರಿಗೆ, ನಾನು ಜಿಂದಾಲಲ್ಲಿದ್ದಾಗ ಆ ಯಾವ ಸ್ಟೀಲು SS ಯಾವುದು, SS ಯಾವ್ಯಾವ ವೆರೈಟೀಸು ಅವೆಲ್ಲ ನನಗೆ ಗೊತ್ತಿದೆ. ಮತ್ತು ಇದರ ಎಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿದೆ. ನಾನು ಮೇಂಟೆನೆನ್ಸ್ರಿಗೆ ಬೈದು ಪುಣಾದಲ್ಲಿ ಉತ್ಪಾದನೆ ಆಗುತ್ತೆ, ನೀವು ಮತ್ತೆ ಯಾಕೆ ಬೇರೆ ಕಡೆ ಕೊಟ್ಟಿದ್ದೀರಾ ಅಂದಾಗ ಅವರು ಬಾಂಬೆಲೆಲ್ಲೋ ಕೊಟ್ಟಿದ್ದರು. ಮತ್ತು ಅಲ್ಲಿಂದ ನಾನು ಫಾಲೋಅಪ್ ಮಾಡಿ ಪುಣಾದಿಂದ ಹರಿಯಾರಕ್ಕೆ ತರಿಸಿ, ಹರಿಯಾರದಿಂದ ಈಗ ಮಿಷನಿಂಗ್ ಆಗ್ತಾಯಿದೆ. ಇವತ್ತು ನಾಳೆ ಅದು ಆನ್ ಆಗುತ್ತೆ. ಅದನ್ನು ಇವ್ರು ಫೋನ್ ಮಾಡಿಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ತಾರೆ. ಅವರ ಹಿಂಬಾಲಕರಿಗೆ ಹೇಳ್ತಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ರೆ ನಾನು ಹಿಂಗೆ ಇಂಜಿನಿಯರಿಂಗ್ ಮಾತಾಡಿದ್ದೀನಿ ಅಂದರೆ ನಮ್ಮ ಕಡೆ ಫೋನ್ ಇರಲ್ವಾ? ನಮಗೆ ಮಾತಾಡೋಕ್ಕೆ ಬರಲ್ವಾ? ನಾನಿನ್ನು ಇಂಜಿನಿಯರು. ಅಂದರೆ ನೀವು ಹೇಳೋ ಪ್ರಕಾರ ಅವ್ರು ಬಿಲ್ಡಪ್ ತೊಗೋತಾ ಇದ್ದಾರೆ, ಮುಂದಿನ ಚುನಾವಣೆ ವಿಚಾರವನ್ನು ಇಟ್ಕೊಂಡು ಪ್ರಚಾರ ತೊಗೋತಾ ಇದ್ದಾರೆ ಅಂತೀರಾ? ಈಗ ಇದೇ ಮೇಲ್ನೋಟ ಕಂಡು ಬರ್ತಾ ಇದೆ. ಬಿಲ್ಡಪ್ ತೊಗೊಳ್ಳೋದು, ಶೋ ಮಾಡೋದು, ವಿಡಿಯೋ ಮಾಡಿಸೋದು, ಎಸ್ಕಾರ್ಟ್ ಹಾಕ್ಕೊಂಡು ಉಯ್ ಅಂತೇಳಿ ಓಡಾಡೋದು, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಸೀನಿಯರ್ ಪರ್ಸನ್ನ ಈ ರೀತಿ ಕೆಲಸಕ್ಕೆ ಇಳಿತೀರ ಅಂತೇಳಿ. ಇಲ್ಲ, ಗೌರವದಿಂದ ಜನರ ಜೊತೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜೆಗಳಿಂದ ನಾವಿದ್ದೀವಿ, ನಮ್ಮಿಂದ ಪ್ರಜೆಗಳಲ್ಲ, ಅವರಿಂದ ನಾವಿದ್ದೀವಿ. ಸೊ ಅವರ ಮನಸ್ಸು ಗೆಲ್ಲಲಿಕ್ಕೆ ಯಾವ ರೀತಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ನೆಕ್ಸ್ಟ್ ನಾವು ಅವ್ರ ಮನಸ್ಸು ಗೆಲ್ಲಬೇಕಂದ್ರೆ ಆ ಥರ ಕೆಲಸ ಮಾಡಬೇಕು. ಈಗ ನನಗೆ ಕಾಳಜಿ ಇಲ್ಲ, ಕೆರೆ ತುಂಬಿಸೋ ಕಾಳಜಿ ಇಲ್ಲ, ನನಗೆ ಅಭಿವೃದ್ಧಿ ಮಾಡೋ ಕಾಳಜಿ ಇಲ್ಲ ಅಂದರೆ ನನಗೆ ಕಿತ್ತು ಒಗಿತಾರೆ, ಮತ್ತು ಅವ್ರಿಗೆ ಅವಕಾಶ ಕೊಡ್ತಾರೆ. ಇವತ್ತು ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಅಂದರೆ ಮತ್ತು ಅವ್ರನ್ನ ಕಿತ್ತು ಒಗಿತಾರೆ. ಈಗ 2023ರಲ್ಲಿ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಬೇಡ ನೀನು ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ನೋಡಿ ಕಾಯಬೇಕು. ಅವರು ಯಾವುದೋ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಆಗಿಬಿಟ್ಟಿದ್ದೀನಿ ಅಂತೇಳಿ ವಾಮ ಮಾರ್ಗದಿಂದ ಬರೋದು, ಎಸ್ಕಾರ್ಟ್ ಹಾಕೊಂಡು ಓಡಾಡೋದು, ಅಧಿಕಾರಿಗಳು ದೌರ್ಜನ್ಯ ಮಾಡೋದು,
ಯಾರು ಕೊಟ್ಟರು ಅಧಿಕಾರ ಇದನ್ನು? 28ರವರೆಗೆ ಕಾಯಿಲ್ಲಿ. ನಾನೇನಾರು ನನ್ನ ಕರ್ತವ್ಯಕ್ಕೆ ನಾನೇನಾರ ಫೇಲ್ ಆಗಿದ್ದೀನಿ ಅಂದರೆ, ನನ್ನ ಕರ್ತವ್ಯಗಳು ನಾನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತಂದರೆ ನನಗೆ ಹಾಗೆ ರಿಜೆಕ್ಟ್ ಮಾಡ್ತಾರೆ ಜನ. ಮತ್ತು ನಾನು ಸರಿಯಾಗಿ ಕೆಲಸ ಮಾಡ್ತೀನಿ ಮತ್ತು ನನಗೆ ರಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಈ ರೀತಿಯ ಕಾನೂನು ಬಹಿರ ಈ ರೀತಿಯ ಅಸಂವಿಧಾನಿಕ ಹುದ್ದೆ ಹೊಂದ್ಕೊಂಡು ಅಧಿಕಾರಿಗಳಿಗೆ ಸಭೆ ಮಾಡೋದು, ಅವ್ರ ಕಡೆಯಿಂದ ಬೇರೆ ಬೇರೆ ಕೆಲಸಗಳು ಮಾಡಿಸ್ಕೊಳ್ಳೋದು, ಮತ್ತು ಅಲ್ಲಿ ನನಗೆ ಹಕ್ಕುಗಳಿಗೆ ಚ್ಯುತಿ ತೊಗೊಂಬರೋದಿದ್ರೆ ನಾನು ಸುಮ್ಮನಿರಲ್ಲ. ಹಾಗಾಗಿ ನಾನು ಸದನದಲ್ಲಿ ಕೂಡ ಇದರ ಬಗ್ಗೆ ಧ್ವನಿ ಕೂಡ ಎತ್ತೀನಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣ ನಾಯ್ಕ ಅವರ ಮಾತುಗಳು. ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ ಅವರು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ, ನನ್ನ ಹಕ್ಕುಚ್ಯುತಿಗೆ ಬಾಧ್ಯತೆ ಆಗ್ತಾ ಇದೆ, ಹೀಗಾಗಿ ನಾನು ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.